ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಲ್ವಾ? ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಊರಿನಲ್ಲಿ ಗಣೇಶನ ಕೂರಿಸಿದ್ರು. ಸೊ ನೆಕ್ಸ್ಟ್ ಡೇ, ಹಬ್ಬದ ದಿನ ಅಲ್ಲ, ಹಬ್ಬದ ಮರುದಿನ ಕೆಲವಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ನಾವು. ಊರಿನವರೆಲ್ಲ ಸೇರಿ ಮಕ್ಕಳಿಗೆ ಡ್ಯಾನ್ಸ್ ಆಗಿರ್ಬೋದು, ಕೆಲವಷ್ಟು ಚಟುವಟಿಕೆಗಳನ್ನು ನಡೆಸ್ತೀವಿ. ಸ್ವಲ್ಪ ಮನೋರಂಜನಾ ಕಾರ್ಯಕ್ರಮಗಳು ಅಂತಲೂ ಹೇಳ್ಬೋದು. ಸೊ ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಗಣೇಶನ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮಾಡ್ತೀವಿ. ಲಾಸ್ಟ್ ಇಯರ್ ಲಾಗ್ನ ಚೆಕ್ ಮಾಡಿದ್ರೆ ಅದರಲ್ಲೂ ಕೂಡ ಇರುತ್ತೆ. ಈ ವರ್ಷವೂ ಕೂಡ ಇದೇ ರೀತಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ಪ್ರತಿ ವರ್ಷ ಮಾಡಿದ ಹಾಗೆಯೇ ಒಂದೇ ಥರ ಕಾರ್ಯಕ್ರಮಗಳಿರೋದಿಲ್ಲ. ಕಾರ್ಯಕ್ರಮಗಳು ಸ್ವಲ್ಪ ಚೇಂಜ್ ಇರ್ತವೆ. ಈ ಥರ ಹೆಣ್ಮಕ್ಳಿಗೆ ಕೈಯಲ್ಲೇ ಚಕ್ಲಿಯನ್ನು ಮಾಡುವಂಥದ್ದು. ಎಷ್ಟು ಚಕ್ಲಿ ಮಾಡ್ತಾರೆ, 1 ನಿಮಿಷದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಎಷ್ಟು ಚಕ್ಲಿನ ಮಾಡ್ತಾರೆ ಕೈಯಲ್ಲಿ ಅಂತ ಕೌಂಟ್ ಮಾಡಿ ಅವರಿಗೆ ಪ್ರೈಸ್ ಕೊಡುವಂಥದ್ದು. ಆಮೇಲೆ ಮಕ್ಕಳಿಗೆ ಬಂದರೆ ಈ ಥರ ಕೆಲವಷ್ಟು ಚಟುವಟಿಕೆಗಳು, ಬುಕ್ಸ್ನ ತಲೆ ಮೇಲೆ ಇಟ್ಕೊಳ್ಳೋದು. 1 ನಿಮಿಷದಲ್ಲಿ ಎಷ್ಟು ಬುಕ್ಸ್ನ ತಲೆ ಮೇಲೆ ಇಟ್ಕೊಂಡಿರ್ತಾರೆ ಆ ಥರ. ಮತ್ತು ಪುಟ್ಟ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗೆ ಎಲ್ಲರಿಗೂ ಕೂಡ ಒಂಥರ ಮನೋರಂಜನಾ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಬಂದಂಥವರಿಗೂ ಕೂಡ ಖುಷಿ ಆಗುತ್ತೆ. ಊರಿನವರೆಲ್ಲರೂ ಬರ್ತಾರೆ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ. ಡ್ಯಾನ್ಸ್ ಇರುತ್ತೆ, ಕೆಲವಷ್ಟು ಸ್ಪರ್ಧೆಗಳಿರ್ತವೆ, ಪ್ರೈಸ್ ಇರುತ್ತೆ ಸ್ಪರ್ಧೆಯಲ್ಲಿ ವಿನ್ ಆದವರಿಗೆಲ್ಲ. ಈ ಥರ ಎಲ್ಲರಿಗೂ ಕೂಡ, ದೊಡ್ಡವರಿಂದ ಚಿಕ್ಕವರಿಗೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ ಅಂತಲೇ ಹೇಳ್ಬೋದು. ನೋಡ್ಬೋದು, ಕೆಲವಷ್ಟು ಗೇಮ್ಗಳನ್ನ ಇಟ್ಟಿದ್ವಿ ಇಲ್ಲಿ. ಬಟನ್ ಹಚ್ಚೋದು, ಆಮೇಲೆ ಈ ಥರ ಬಾಲ್ ಪಾಸಿಂಗ್ ಆಗಿದ್ದು, ಚಕ್ಲಿ ಮಾಡೋದು, ಮಕ್ಕಳಾಡುವಂಥ ಸಣ್ಣ ಪುಟ್ಟ ಆಟಗಳು, ಒಂಥರ ಖುಷಿಗೋಸ್ಕರ ಅಷ್ಟೇ. ಇನ್ನಿದೇನು ತುಂಬ ಸ್ಟ್ರಿಕ್ಟಾಗಿ ಮಾಡುವಂಥ ಗೇಮ್ಗಳೆಲ್ಲ. ಮಜಾ ಮಾಡಿಕೊಂಡು, ಎಂಜಾಯ್ ಮಾಡಿಕೊಂಡು, ಖುಷಿಯಾಗಿ ಒಂದು ಆಚರಣೆ ಮಾಡುವಂಥದ್ದು. ನೋಡ್ಬೋದು, ಊರಿನವರೆಲ್ಲರೂ ಕೂಡ ಬರ್ತಾರೆ. ಪ್ರತಿ ವರ್ಷವೂ ಕೂಡ ಹಾಗೆಯೇ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಒಂದು ಉತ್ಸಾಹದಿಂದ ಬಂದು ಸೇರ್ತಾರೆ. ಮಕ್ಕಳಿಗೂ ಸಪೋರ್ಟ್ ಮಾಡ್ತಾರೆ. ಮತ್ತು ತಮ್ಮ ಮನೇಲಿರುವಂಥ ಮಕ್ಕಳನ್ನು ಅಲಂಕಾರ ಮಾಡ್ಕೊಂಬರ್ತಾರೆ. ನಾವು ಯಾವ ರೀತಿ ಹೇಳಿರ್ತೀವಿ ಸ್ಪರ್ಧೆಗಳಿಗೆ, ಆ ರೀತಿ ಅಲಂಕಾರ ಮಾಡ್ಕೊಂಬಂದಿರ್ತಾರೆ. ನೋಡ್ಬೋದು, ಪುಟ್ಟ ಮಕ್ಕಳಿಗೆ ಛದ್ಮವೇಷ ಅಂತ ಇಟ್ಕೊಂಡಿದ್ವಿ. ಅಂದರೆ ಸಣ್ಣ ಮಕ್ಕಳಿಗೆ ಛದ್ಮವೇಷ ಮಾಡಿಸೋಣ ಅಂತ. ಕಾಸ್ಟ್ಯೂಮ್ ಯಾವ ಥರ ಹಾಕ್ಕೊಂಬರ್ತಾರೆ ಆ ಥರದ ಮೇಲೆ ಅವರಿಗೆ ಮಾರ್ಕ್ಸ್ ಕೊಡುವಂಥದ್ದು, ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಆ ಥರ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಫ್ಯಾಷನ್ ಶೋ ಮಾಡಿಸೋದು, ಈ ಥರ ಮಾಡಿದ್ವಿ ಈ ಸತಿ. ತುಂಬ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಭಾಗವಹಿಸಿದರು ಎಲ್ಲ ಸ್ಪರ್ಧೆಗಳಲ್ಲೂ. ಹಾಗೆಯೇ ಬಂದಂಥವ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ತುಂಬಾ ಖುಷಿ ಆಗ್ತಾಯಿತ್ತು ಕಾರ್ಯಕ್ರಮ ನೋಡಲಿಕ್ಕೆ. 4 ದಿವಸ 4 ದಿವಸ ನಾವು ನಮ್ಮ ಊರಲ್ಲಿ ಗಣಪತಿಯನ್ನು ಇಡ್ತೀವಿ. 4 ದಿವಸದಲ್ಲಿ ಮೊದಲನೇ ದಿವಸ ಹಬ್ಬ, ಪೂಜೆ, ಭಜನೆಗಳಲ್ಲಿ ಹೋಗುತ್ತೆ. 2 ಮತ್ತು 3ನೇ ದಿವಸ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀನಿ. ನನ್ನ ಲಾಗಲ್ಲಿ 3 ಮತ್ತು 4ನೇ ದಿವಸದ ಒಂದು ಲಾಗ್ನ ಮಿಕ್ಸ್ ಮಾಡಿದ್ದೀನಿ. ಯಾಕೆಂದರೆ ಫುಲ್ ಅದೇ ಮಾಡಿದೆ ಬೋರ್ ಆಗುತ್ತಲ್ಲ ನಿಮಗೆ. ಹಾಗಾಗಿ ಒಂದೇ ಲಾಗಲ್ಲಿ 2 ದಿವಸದೂ ಹಾಕಿದ್ದೀನಿ. ಏನೇನೆಲ್ಲ ಕಾರ್ಯಕ್ರಮಗಳಾಯಿತು. ಮತ್ತು ನಮ್ಮ ಗಣೇಶನ ವಿಸರ್ಜನೆ ಕೂಡ ಈ ಲಾಗಲ್ಲಿ ಇದೆ. ಸೊ ಇಲ್ಲೂ ಮಿಸ್ ಮಾಡ್ದೇ ಪೂರ್ತಿಯಾಗಿ ಈ ಲಾಗ್ನ ನೋಡಿ. ಇದು ಸ್ಪರ್ಧೆಗಳಲ್ಲಿ ವಿನ್ ಆದವರಿಗೆ ಬಹುಮಾನ ಕೂಡ ಇರುತ್ತೆ. ಅಂದರೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಬಹುಮಾನ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಯರ್ ಮತ್ತೆ ಅವರು ಭಾಗವಹಿಸುವಂತಹ ಒಂದು ಏನು ಹೇಳ್ತಾರೆ, ಮೆಂಟಾಲಿಟಿ ಬರಲಿ. ಸುಮ್ಮನೆ ಗೇಮ್ ಆಡಿಸಿ ಬಿಡೋದಕ್ಕಿಂತ ಏನಾದರೂ ಒಂದು ಗಿಫ್ಟ್ ರೂಪದಲ್ಲಿ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ. ಬಹುಮಾನದ ಥರ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಭಾಗವಹಿಸ್ತಾರೆ ಅನ್ನೋ ಒಂದು ಸಾರಾಂಶವನ್ನು ಇಟ್ಕೊಂಡು ಈ ಥರ ಮಾಡಿದ್ವಿ. ಎಲ್ಲರಿಗೂ ಕೂಡ ಭಾಗವಹಿಸಿ ಅದರಲ್ಲಿ ಪ್ರೈಸ್ಗೆ ಗೆದ್ದಂಥವ್ರು ಎಲ್ಲರಿಗೂ ಕೂಡ ಬಹುಮಾನವನ್ನು ಕೊಡ್ತಾಯಿದ್ದೀವಿ. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರಿಗೂ ಕೂಡ ಬಹುಮಾನವನ್ನು ಕೊಟ್ಟಿರ್ತೀವಿ. ದೊಡ್ಡದು ಚಿಕ್ಕದು ಅಂತಲ್ಲ, ಒಂದು ಸಮಾಧಾನಕರವಾದ ಬಹುಮಾನ ಅಂತಲೇ ಹೇಳ್ಬೋದು. ಇದು ಪ್ರತಿ ಹಳ್ಳಿಯಲ್ಲೂ ಕೂಡ ಮಾಡ್ತಾರೆ.
ನಮ್ಮ ಊರಲ್ಲೇ ಸ್ಪೆಷಲ್ ಅಂತಲ್ಲ, ಪ್ರತಿ ಊರಲ್ಲೂ ಕೂಡ ಈ ಒಂದು ದಿವಸದಲ್ಲಿ ಈ ಥರ ಮಾಡ್ತಾರೆ. ಊರನ್ನೆಲ್ಲ ಒಟ್ಟಿಗೆ ಸೇರಿಸುವಂಥ ಒಂದು ಕಾರ್ಯಕ್ರಮ, ಒಟ್ಟಿಗೆ ಸೇರುವಂಥ ಒಂದು ಕಾರ್ಯಕ್ರಮ. ಮತ್ತು ಈಗ ಮದುವೆ ಮಾಡಿಕೊಟ್ಟಿರ್ತಾರೆ, ಆ ಹೆಣ್ಮಕ್ಳು ಹಬ್ಬದ ಮನೆಗೆ ಬಂದಿರ್ತಾರೆ, ಅವರೆಲ್ಲರೂ ಬಂದಿರ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಅಕ್ಕಪಕ್ಕದ ಊರಿನವರು ಕೂಡ ಬಂದಿರ್ತಾರೆ. ಇದು ನಿಮಗೆ ಹೇಳಿದ್ದೆ ಲಾಸ್ಟ್ ಇಯರು ಸವಾಲು ಕರೆಯೋದು ಅಂತೇಳಿ ಹೇಳ್ತಾರೆ. ನೋಡ್ಬೋದು ನಿಮಗೆ ಲಾಸ್ಟಲ್ಲಿ ಕಟ್ಟಿಟ್ಟಿದ್ದಾರಲ್ಲ ಕವರಲ್ಲಿ, ಅಥವಾ ಅಲ್ಲಿ ಹಣ್ಣೆಲ್ಲ ಕಟ್ಟಿಟ್ಟಿದ್ದಾರಲ್ಲ, ಕಾಣಿಸ್ತಾ ಇದೆ ಅನ್ಕೋತೀನಿ ಗೋಡೆ ಹತ್ರ. ಅದನ್ನೆಲ್ಲ ಕಟ್ಟಿರ್ತಾರೆ, ಅದನ್ನೆಲ್ಲ ತೆಗೆದು ಸವಾಲು ಕರೀತಾರೆ. ಕೆಲವಷ್ಟು ಬೆಲೆಗೆ ಒಂದು ಬೆಲೆಯನ್ನು ಇಟ್ಕೊಂಡು ಅದ್ರ ಮೇಲೆ ಬೆಲೆ ಏರಿಸ್ತಾ ಹೋಗ್ತಾರೆ ಜನಗಳು. ಲಾಸ್ಟಲ್ಲಿ ಎಷ್ಟು ಮ್ಯಾಕ್ಸಿಮಮ್ ರೇಟ್ ಬರುತ್ತೆ, ಲಾಸ್ಟ್ ಯಾರು ಆ ಒಂದು ನಿರ್ದಿಷ್ಟವಾದ ಬೆಲೆಯನ್ನು ಕರೀತಾರೆ ಅವರಿಗೆ ಈ ಒಂದು ವಸ್ತುವನ್ನು ಕೊಡುವಂಥದ್ದು. ಗಣೇಶನಿಗೆ ಹಾಕಿರುವಂಥ ಬೆಳ್ಳಿ ಸಾಮಾನುಗಳಾಗಿರ್ಬೋದು, ಅಥವಾ ಈ ಥರ ಹಣ್ಣು ಹಂಪಲುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಆಮೇಲೆ ಬಾಗಿನಾಗಿರ್ಬೋದು, ಈ ಥರದ್ದೆಲ್ಲ ವಸ್ತುಗಳು ಕೂಡ ಇರ್ತವೆ. ಇವೆಲ್ಲ ಕಮಿಟಿಗೆ, ಆ ಒಂದು ಹಣದಿಂದ ಕಮಿಟಿಗೆ ಉತ್ಪನ್ನ ಆಗುತ್ತೆ. ಕಮಿಟಿ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸವಾಲನ್ನು ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟು ಮತ್ತು ಯಾವುದೇ ಒಂದು ದುರುದ್ದಿ ಉದ್ದೇಶದಿಂದ ಅಲ್ಲ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಮಾಡುವಂಥ ಕಾರ್ಯಕ್ರಮ. ಆಮೇಲೆ ಎಲ್ಲ ಆದಮೇಲೆ ಈ ಥರ ಗಣೇಶನ ವಿಸರ್ಜನೆ ಮಾಡುವಂಥದ್ದು. ಮಕ್ಕಳೆಲ್ಲ ನೋಡ್ಬೋದು, ಎಲ್ಲರೂ ಕೂಡ ರೆಡಿಯಾಗಿದ್ದರು, ತಲೆಗೆಲ್ಲ ರಿಬ್ಬನ್ ಕೊಟ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೌಂಡ್ ಸಿಸ್ಟಮ್ ಕೂಡ ತರಿಸಿದ್ರು. ಕೇಳಬೇಕಾ, ಸೌಂಡ್ ಹಾಕಿಬಿಟ್ರೆ ಅಂತೂ ಕಾಲೇ ನಿಲ್ಲಲ್ಲ, ತನ್ನಷ್ಟಕ್ಕೆ ತಾನೇ ಓಡಾಡಿಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಅನಿಸುತ್ತೆ. ಗಣೇಶನ ಈ ಥರ ಊರಲ್ಲಿ ಮೆರವಣಿಗೆ ಮಾಡ್ತಾರೆ. ಮೊದಲಿಗೆ ಪ್ರತಿಯೊಬ್ಬರ ಮನೆ ಬಾಗಿಲಲ್ಲಿ ನಿಲ್ಲಿಸ್ಕೊಂಡು ಹಣಕಾಯನ್ನು ಮಾಡಿಸಿ, ಆರತಿಯನ್ನು ಮಾಡಿಸಿ, ಅದಾಗಿದ್ದ ಮೇಲೆ ವಿಸರ್ಜನೆ ಮಾಡುವಂಥದ್ದು. ಪ್ರತಿ ವರ್ಷ ಕೂಡ ಇದೇ ರೀತಿಯ ಮಾಡ್ತಾರೆ. ಸೊ ಈ ವರ್ಷವೂ ಅದೇ ರೀತಿಯೇ ಕಂಟಿನ್ಯೂ ಆಗಿದೆ. ಎಲ್ಲರೂ ಕೂಡ ಮೆರವಣಿಗೆಗೆ ಹೋಗ್ತೀವಿ, ಡ್ಯಾನ್ಸ್ ಮಾಡ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ, ಖುಷಿಯಿಂದ ಹೋಗ್ತೀವಿ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ಈ ಹಬ್ಬ ಬಂತು ಅಷ್ಟು ಖುಷಿ. ಅದರಲ್ಲೂ ಗಣೇಶ ವಿಸರ್ಜನೆ ದಿವಸ ಅಂತೂ ಕಾಲು ನಿಲ್ಲೋದೇ ಇಲ್ಲ ಭೂಮಿ ಮೇಲೆ, ಅಷ್ಟು ಮೇಲ್ಗಡೆ ಹಾರ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಪುಟಾಣಿ ಮಕ್ಕಳಿಂದನೂ ಕೂಡ ಟೇಪ್ ಕಟ್ಟಿದ್ದಾರೆ ತಲೆಗೆ, ಅಷ್ಟು ಮಿಂಗಲಾಗಿದ್ದಾರೆ ಅಂತಲೇ ಹೇಳ್ಬೋದು ವಿಸರ್ಜನಾ ಒಂದು ಕಾರ್ಯಕ್ರಮಕ್ಕೆ. ತುಂಬಾ ಖುಷಿ ಆಯಿತು ಈ ವರ್ಷ ಗಣೇಶ ಹಬ್ಬ. ಎಲ್ಲರೂ ಖುಷಿಯಿಂದ ಆಚರಣೆ ಮಾಡಿದ್ವಿ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ, ವಿಘ್ನ ವಿನಾಯಕ ಅವನು ಎಲ್ಲರ ಬಾಳಲ್ಲಿ ಖುಷಿ ಸಂತೋಷವನ್ನು ಕೊಡಲಿ. ಎಷ್ಟೊಂದು ಅನಾಹುತಗಳಾಗಿದೆ, ಅವರೆಲ್ಲರಿಗೂ ಕೂಡ ಎಲ್ಲ ನೋವನ್ನು ಏನು ಹೇಳ್ತೀವಿ ಮರೆಸುವಂಥ ಶಕ್ತಿ ಕೊಡಲಿ ಅಲ್ವಾ. ಎಷ್ಟೊಂದು ಜನ ಮಕ್ಕಳು ಕಳ್ಕೊಂಡಿದ್ದಾರೆ, ಅಪ್ಪ ಅಮ್ಮ ಕಳ್ಕೊಂಡಿದ್ದಾರೆ, ಫ್ಯಾಮಿಲಿನ ಕಳ್ಕೊಂಡಿದ್ದಾರೆ ಮಳೆಯ ಅನಾಹುತದಿಂದ. ಇವೆಲ್ಲವೂ ಕೂಡ ಅವರಿಗೆ ಮರೆಸುವಂಥ ಶಕ್ತಿಯನ್ನು ಕೊಡು ಗಣೇಶ. ಮತ್ತು ನಮಗೆ ಮುಂದೆ ಈ ರೀತಿ ತೊಂದರೆಗಳು ಆಗದೇ ಇರುವಂತಹ ದಿವಸಗಳನ್ನ ಕೊಡು. ಖುಷಿಯಾಗಿ ಬಾಳೋದಕ್ಕೆ ನಿನ್ನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಇಯರ್ ಬರೋ ಅಷ್ಟೊತ್ತಿಗೆ ಎಲ್ಲರೂ ಇನ್ನಷ್ಟು ಖುಷಿಯಿಂದ ಗಣೇಶನ ಬರ್ಮಾಡ್ಕೊಳ್ಳೋಣ. ಇವತ್ತಿನ ಲಾಗ್ ಇಷ್ಟೇ ಸ್ನೇಹಿತರೆ. ನಮ್ಮ ಊರಿನ ಗಣೇಶ ವಿಸರ್ಜನಾ ಲಾಗನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ತುಂಬ ಜನ ಸೇರಿದರು ಅಂತಲೇ ಹೇಳ್ಬೋದು. ಮಕ್ಕಳು ಅಂತಲ್ಲ, ಹೆಂಗಸರಿಂದನೂ ಕುಣಿತಾನೇ ಇದ್ದರು. ಪುಟ್ಟ ಮಕ್ಕಳಿಂದ ಏಜಾದವರವರೆಗೂ ಡ್ಯಾನ್ಸಲ್ಲಿ ಸೇರಿಕೊಂಡಿದ್ರು ಅಂತಲೇ ಹೇಳ್ಬೋದು. ಅಷ್ಟು ಖುಷಿ ಇತ್ತು. ಎಲ್ಲರ ಮುಖದಲ್ಲೂ ಒಂದು ನಗು, ಅದೇ ಅಲ್ವೇ ಬೇಕಾಗಿರೋದು. ಅಷ್ಟೇ ಖುಷಿ. ಮತ್ತು ನಾಳೆ ನೋಡಿದ್ರೆ ಅಷ್ಟೇ ಬೇಜಾರಾಗುತ್ತೆ. ಇನ್ನೊಂದು 2-3 ದಿವಸ ಅಂತೂ ತುಂಬಾ ಬೇಜಾರಾಗುತ್ತೆ ಊರಲ್ಲಿ. ಯಾಕೆಂದರೆ ಮತ್ತೆ ಯಥಾಸ್ಥಿತಿ ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ. ಮತ್ತು ಊರೆಲ್ಲ ಸೈಲೆಂಟ್ ಆಗಿಬಿಡುತ್ತೆ, ಸೌಂಡ್ ಇರೋದಿಲ್ಲ, ಏನೂ ಇರೋದಿಲ್ಲ. ಹಾಗಾಗಿ ಮತ್ತು ಈ ದಿನಕ್ಕೆ ಬರೋ ವರ್ಷ ತನಕ ನಾವು ಕಾಯಬೇಕಾಗತ್ತೆ. ಸೊ ಇಷ್ಟೇ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಮ್ಮನೆಗೂ ಕೂಡ ಬಂದಿದ್ದರು, ನಮ್ಮನೆ ಹತ್ರನೂ ಬಂದು, ನಮ್ಮನೆ ಎದುರುಗಡೆ ದೇವ್ರ ಮನೆ ಇದೆಯಲ್ಲ, ಸೊ ಅವರೆಲ್ಲರೂ ಬಂದು ನಮಸ್ಕಾರ ಮಾಡಿ ಇಲ್ಲೊಂದು ಸ್ವಲ್ಪ ಸ್ಟೆಪ್ ಹಾಕಿ ನಾವು ಎಲ್ಲರೂ ಮಾಡ್ದಂಗೆ ಹಣಕಾಯಿ ಮಾಡಿಸಿ ಒಂದು ಆರತಿ ಮಾಡಿಸಿ ಆಗಿದ್ಮೇಲೆ ಇಲ್ಲಿಂದ ವಿಸರ್ಜನೆ ಮತ್ತೆ ರಿಟರ್ನ್ ಹೋಗುತ್ತೆ ಊರೊಳಗಡೆ ಹೋಗಿ ಕೆರೆಯಲ್ಲಿ ಮುಳುಗಿಸ್ತಾರೆ. ಇವತ್ತಿನ ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ,
ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಅಷ್ಟನಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಬೆಳೆಸೋದಕ್ಕೆ ಹೆಲ್ಪ್ ಮಾಡಿ. ಮತ್ತು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮೂರಲ್ಲಿ ಯಾವ ರೀತಿಯಾಗಿ ಗಣೇಶ ವಿಸರ್ಜನೆಯನ್ನು ಮಾಡಿದ್ರಿ, ಉತ್ಸವವನ್ನು ಮಾಡಿದ್ರಿ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಸದಾ ಕಾಯ್ತಾ ಇರ್ತೀನಿ. ಹಾಗೆ ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡಬೇಕಾದಾಗಿರ್ಬೋದು ಅಥವಾ ಅಂದರೆ ಎಲ್ಲರೂ ಎಂಜಾಯ್ ಮಾಡಬೇಕಾದಾಗಿರ್ಬೋದು, ಯಾವುದೇ ರೀತಿ ನಾನು ಹಾಡುಗಳನ್ನ ಹಾಕ್ತಾಯಿಲ್ಲ, ಸೌಂಡ್ಗಳನ್ನ ಹಾಕ್ತಾಯಿಲ್ಲ. ಸುಮ್ಮನೆ ಕಾಪಿರೈಟ್ ಇಶ್ಯೂಸ್ ಅಂತ ಬರುತ್ತೆ. ಹಾಗಾಗಿ ಎಲ್ಲ ಸೌಂಡ್ಗಳನ್ನ ಮ್ಯೂಟ್ ಮಾಡಿ ನನ್ನ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂದರೆ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು, ಸುಮ್ಮನೆ ಕಾಪಿರೈಟ್ ಅಂತ ಬಂದರೆ ಸುಮ್ಮನೆ ನಾನು ಈ ಲಾಗ್ ಮಾಡಿ ಕೂಡ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು. ಮಿಸ್ ಮಾಡ್ತೀನಿ, ಕಮೆಂಟ್ ಮಾಡಿ.